ಆರೋಪಗಳು ಬರ್ತವೆ. ಹೌದು, ಈಗ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬೂತಲ್ಲೂ ಕೂಡ ನನಗೆ ಗೊತ್ತಿರುವ ಪ್ರಕಾರ ಎಲ್ಲ ಪಕ್ಷದ ಏಜೆಂಟ್ರುಗಳಿರ್ತಾರೆ. ಯಾರನ್ನೋ ಒಬ್ಬರನ್ನ ಯಾಮಾರಿಸ್ಬಿಟ್ಟು ಇವ್ರ ಪರವಾಗಿ ಹಾಕಿ ಅಥವಾ ಯಾರನ್ನೋ ಒಬ್ಬರನ್ನ ಫೇಕ್ ಆಗಿ ಬಂದ್ಬಿಟ್ಟು ಅವ್ರನ್ನ ವೋಟ್ ಹಾಕ್ಸಿ ಅಂತ ಹೇಳಲಿಕ್ಕೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮುಂದುವರಿತಾ ಇದೆ. ಇದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿಗಳು. ನಮ್ಮ ಆಡು ಭಾಷೆಗೆ ಕುಣ್ಯಾಕ್ ಬರ್ಲಿಲ್ಲ ನೆಲ ಡೊಂಕ್ ಅಂತ ಹೇಳ್ತೇವಲ್ಲ, ಆ ರೀತಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಈ ರೀತಿಯಾಗಿ ತರ್ತಕ್ಕಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾ ಇದೆ. ಇವತ್ತು ನೋಡಿ, ಇದು SIR ಅನ್ನುವಂಥದ್ದಾಗಲಿ ಅಥವಾ ಮ್ಯಾಪಿಂಗ್ ಮಾಡುವಂಥದ್ದಾಗಲಿ ಇಡೀ ದೇಶ ತುಂಬ ನಡೆದಿರ್ತಕ್ಕಂಥ ಸಂಗತಿ. ಅದರಲ್ಲಿ ಎಲ್ಲ ಪಾರ್ಟಿಯ BLO 2ಗಳಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿರೋದಂಥದ್ದನ್ನು ನಾನು ನಿಕೇತ್ ಮೌರ್ಯ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಿಕೇತ್ ರಾಜ್ ಅವ್ರಿಗೆ. ಯಾಕಂದ್ರೆ ನೋಡಿ, ಇದು ಯಾವುದೇ ಒಂದು ಪಾರ್ಟಿಗೆ ಸೀಮಿತ ಇಲ್ಲ. ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪಾರ್ಟಿಗೆ ತನ್ನದೇ ಆಗಿರ್ತಕ್ಕಂಥ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹಾಗಾದ್ರೆ ಕರ್ನಾಟಕದಲ್ಲಿ ಮೊನ್ನೆ ಚುನಾವಣೆ ನಡೀತಲ್ಲ, ಬ್ಯಾಲೆಟ್ ಮೇಲೆ ಆಗಿತ್ತಲ್ಲ ಅದು. ಹಾಗಾದ್ರೆ ಅದರಲ್ಲಿ ಯಾಕೆ ಕಾಂಗ್ರೆಸ್ ಪಾರ್ಟಿ ಸೋಲ್ತು? ನೀವು ಹೇಳ್ತೀರಿ ಬ್ಯಾಲೆಟ್ ಬೇಕು ಅಂತೇಳಿ. ಇಲ್ಲ, ಸ್ಥಳೀಯ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬ್ಯಾಲೆಟ್ ಮೇಲೆ ಇಲೆಕ್ಷನ್ ಆಯ್ತು. ಆ ಬ್ಯಾಲೆಟ್ ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆತ್ತಲ್ಲ. ಹಾಗಾದ್ರೆ ಆ ಬ್ಯಾಲೆಟ್ ಏನಾದರೂ ರಾತ್ರಿ ಚೇಂಜ್ ಆಯ್ತಾ? ಅದಕ್ಕೂ ಸ್ಪಷ್ಟೀಕರಣ ಕೊಟ್ಟಿರ್ಬೇಕು. ಹಂಗಂದ್ರೆ ಆ ಥರ ನಿಮ್ಗೆ ಅಷ್ಟು ಇತ್ತಂತಂದ್ರೆ, ಆ ಥರ ಹೇಳುವಂಥದ್ದು ಇತ್ತಂದ್ರೆ ಸುಮ್ಮನೆ ಇದೊಂದು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮುಖಾಂತರ ಜನರ ಏನು ಭಾವನೆ ಐತಿ ಅದನ್ನ ಧಕ್ಕೆ ತರತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಮಹಾರಾಷ್ಟ್ರದ ಜನ ತಿಳ್ಕೊಂಡಿದ್ದಾರೆ ಏನು ಅನ್ನೋಂಥದ್ದನ್ನ. ಕಾಂಗ್ರೆಸ್ಸಿಗೆ ಯೋಚನೆ ಮಾಡಲಿ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಅಧೋಗತಿ ಇಳಿದಿರ್ತಕ್ಕಂಥದನ್ನ ಒಪ್ಕೊಳ್ಳಿ, ರಿವೈವ್ ಮಾಡ್ಕೊಳ್ಳೋಂಥ ಪ್ರಯತ್ನ ಐತಿ, ರಿವೈವ್ ಮಾಡಿ, ನಮ್ದೇನು ಪ್ರಶ್ನೆ ಇಲ್ಲ. ಆದ್ರೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಟ್ ಚೋರಿ, ಇನ್ನೊಂದು ಚೋರಿ, ಮತ್ತೊಂದು ಚೋರಿ ಅಂತಂದು ಹೇಳೋ ಮುಖಾಂತರ ನೀವು ಜನರ ದಿಕ್ಕನ್ನು ತಪ್ಸಕ್ಕೆ ಹೋದ್ರೆ ಜನ ನಿಮ್ ದಿಕ್ಕು ತಪ್ಪಿಸುವಂಥದ್ದು 100% ಶತಸಿದ್ಧ. ನಿಕೇತ್ ರಾಜ್ ಮೌರ್ಯ ಅವರೇ, ಅಂದ್ರೆ ಮುಂಬೈ ಮಹಾನಗರ ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಮಿತವಾಗಿ ಮಾತನಾಡೋದಾದ್ರೆ 30 ವರ್ಷಗಳಿಂದ ಒಂದ್ ಕಡೆ ಶಿವಸೇನೆ ತನ್ನ ಪ್ರಾಬಲ್ಯವನ್ನ ಕಾಪಾಡ್ಕೊಂಡ್ ಬಂದಿತ್ತು. ಅದರ ಜೊತೆಗೆ ಬಿಜೆಪಿ ಅವ್ರ ಜೊತೆಲಿದ್ದಂಥ ಹಿನ್ನೆಲೆಯಲ್ಲಿ ಅದು ಪ್ಲಸ್ ಆಗಿ ಅವರು ಅಧಿಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಕಾಂಗ್ರೆಸ್ ಅಲ್ಲಿ ಸೀಟನ್ನ ಯಾವಾಗ್ಲೂ ದೊಡ್ಡ ಮಟ್ಟದಲ್ಲಿ ಗೆದ್ದು ಅಧಿಕಾರ ಅನ್ನುವಂಥದ್ದೇನಿಲ್ಲ. ಆದ್ರೆ ಬರ್ತಾ 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 ಸೀಟ್ಗಳನ್ನ ಕಳ್ಕೊಳ್ತಾ ಬರ್ತಾ ಇದೆ. ವೋಟ್ ಸರಿ ಅನ್ನುವಂಥ ಆರೋಪನ ಹೊರತುಪಡಿಸಿ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು, ಅಲ್ಲಿ ಏನೋ ಬೇರೆ ರೀತಿಯಾದಂಥ ಒಂದು ಅಂದ್ರೆ ಸಂಘಟನೆ ಗಟ್ಟಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ರಿವೈಸ್ ಮಾಡ್ಕೊಳಲ್ವಾ ಅಂತ? ಇಲ್ಲ, ಕಾಂಗ್ರೆಸ್ ಸಂಘಟನೆ ಬಹಳ ಗಟ್ಟಿಯಾಗಿದೆ. ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅಧಿಕಾರ ಇಲ್ಲದೆ ಹೋದ್ರು ಕೂಡ ಇಡೀ ದೇಶದಲ್ಲಿ ಇವತ್ತಿಗೂ ಕೂಡ ಲಕ್ಷಾವಧಿ ಕಾರ್ಯಕರ್ತರು ಕಾಂಗ್ರೆಸ್ನ ಜೊತೆಗೆ ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ. ಆದ್ರೆ ಆಗ್ಲೇ ಮಹೇಶ್ ತೆಂಗಿನಕಾಯಿ ಅವರು ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ಚುನಾವಣಾ ಆಯೋಗ ಅನ್ನೋದು ಒಂದು ಸ್ವತಂತ್ರವಾದಂತ ಸಂಸ್ಥೆ ಅನ್ನುವ ಮಾತು ಹೇಳಿದ್ರು. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಚುನಾವಣಾ ಆಯೋಗ ಅನ್ನೋದು ಅದೊಂದು ಸ್ವತಂತ್ರವಾದ ಸಂಸ್ಥೆ ಆಗಿತ್ತು, ಈಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ? ಒಂದ್ ನಿಮಿಷ ಮಹೇಶಣ್ಣ, ನಿಮ್ ಬಗ್ಗೆ ಬಹಳ ಗೌರವ ಇದೆ ನನಗೆ, ಅದರಿಂದಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಚುನಾವಣಾ ಆಯುಕ್ತರನ್ನ, ಚುನಾವಣಾ ಮುಖ್ಯಸ್ಥರನ್ನ ಯಾರು ಆಯ್ಕೆ ಮಾಡ್ತಾ ಇದ್ರು? ಒಂದು ದೇಶದ ಪ್ರಧಾನ ಮಂತ್ರಿ, ಮತ್ತೊಬ್ಬ ವಿರೋಧ ಪಕ್ಷದ ನಾಯಕ, ಮತ್ತು ಈ ದೇಶದ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರು. ಒಬ್ಬ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್, ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನ ಮಂತ್ರಿಗಳು 3 ಜನ ಕೂತಾಗ, ಅಥವಾ ಆಡಳಿತ ಪಕ್ಷದ ಒಬ್ಬ ಮಂತ್ರಿಗಳು ಕೂತಾಗ, ಆ 3 ಜನರಲ್ಲಿ ಯಾರು ಡೆಕೋರಂ ಬರ್ತದೆ, ಯಾರ ಕಡೆ ಹೆಚ್ಚಿನ ಸಂಖ್ಯೆ ಹೇಳ್ತಾರೆ, ಅವರು ಚುನಾವಣಾ ಆಯೋಗದ ಮುಖ್ಯಸ್ಥೆ ಆಗುವಂತ ಅವಕಾಶ ಯಾವತ್ತಿತ್ತೋ ಅಲ್ಲಿಯವರೆಗೆ ಚುನಾವಣಾ ಆಯೋಗ ಅನ್ನೋದು ಒಂದು ಸ್ವತಂತ್ರ ಸಂಸ್ಥೆಯಾಗಿತ್ತು. ಆದ್ರೆ ಈಗ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಅವರ ಆ ವ್ಯವಸ್ಥೆ, ಹೌದು, ನೀವು ಈಗ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಾ, ಓಕೆ. ಬಟ್ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಅಂದ್ರೆ ಪ್ರತಿಯೊಂದು ಬೂತ್ ಅಲ್ಲಿ ಸರ್, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಎಲೆಕ್ಷನ್ ಹೆಂಗ್ ನಡೆಯುತ್ತೆ ಅಂತ. ಪ್ರತಿಯೊಂದು ಬೂತ್ ಅಲ್ಲೂ ಅವರದ್ದೇ ಪಕ್ಷದ ಕಾರ್ಯಕರ್ತರು, ಏಜೆಂಟ್ಗಳು ಇರ್ತಾರಲ್ವಾ, ಅವ್ರನ್ನ ಯಾಮಾರಿಸ್ಬಿಟ್ಟು ಕೂಡ ವೋಟ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಂದೊಂದು ಪ್ರಶ್ನೆ ಇದೆ. ಪ್ಲೀಸ್, ನಾನು ನನ್ನ ಮಾತು ಮುಗಿಸೋದಕ್ಕೆ ಅವಕಾಶ ಕೊಡಿ. ಆದ್ರೆ ಇವತ್ತು ಚುನಾವಣಾ ಮುಖ್ಯಸ್ಥ ಯಾರು ಅಂದ್ರೆ ದೇಶದ ಪ್ರಧಾನ ಮಂತ್ರಿ ಮತ್ತು ಅವರದ್ದೇ ಸರ್ಕಾರದಲ್ಲಿರುವಂತ ಇನ್ನೊಬ್ಬ ಮಂತ್ರಿ, ಅವರೇ ಇಬ್ರು. ಮತ್ತು ಈ ದೇಶದ ಚೀಫ್ ಜಸ್ಟಿಸ್ ಅನ್ನ ಕೈ ಬಿಟ್ಬಿಟ್ಟು ಬರೀ ವಿರೋಧ ಪಕ್ಷದ ಕಡೆ ಒಬ್ಬನೇ ಒಬ್ಬ. ಸೊ ಹೀಗಿರ್ಬೇಕಾದ್ರೆ ಯಾವ ರೀತಿ ನ್ಯಾಯಯುತವಾಗಿ ಚುನಾವಣಾ ಆಯೋಗದ ಮುಖ್ಯಸ್ಥನೊಬ್ಬನನ್ನ ಅದು ಸ್ವತಂತ್ರ ಸಂಸ್ಥೆಯ ಮುಖ್ಯಸ್ಥ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡುವ ಮುಖ್ಯಸ್ಥರೇ ಆಗಿರ್ತಾರೆ. ನಮಗೆ ಚುನಾವಣಾ ಆಯೋಗದ ಬಗ್ಗೆ ಯಾವುದೇ ನಂಬಿಕೆ ಉಳಿದಿಲ್ಲ. ಹಾಗಂದ ಮಾತ್ರಕ್ಕೆ ಈ ಸೋಲನ್ನ ಪೂರ್ಣ ಚುನಾವಣಾ ಆಯೋಗದ ಮೇಲೆ ನಾವು ಹಾಕ್ತೀವಿ ಅಂತ ಏನ್ ಭಾವಿಸೋದು ಬೇಡ. ನಿಜ, ನಾವು ಒಂದಷ್ಟು ತಪ್ಪುಗಳನ್ನ ಮಾಡಿದ್ದೇವೆ. ಏನು, ನಾವು ಶಿವಸೇನೆಯನ್ನ ಬಹಳ ಗಟ್ಟಿಯಾಗಿ ನಂಬಿದ್ವಿ. ಈ ಚುನಾವಣೆಯಲ್ಲಿ
ಶಿವಸೇನೆಯವರು ಕಳೆದ ಚುನಾವಣೆಯ ತರ ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಘಟಬಂಧನ್ ಜೊತೆಗೆ ಉಳ್ಕೊಳ್ತಾರೆ ಅಂತ. ಅವರಿಗೆ ಸಂಕಷ್ಟ ಬಂದಾಗ ನಮ್ಮನ್ನ ಘಟಬಂಧನ್ ಜೊತೆಗೆ ನಮ್ ಜೊತೆ ಘಟಬಂಧನ್ ಮಾಡ್ಕೋತಾರೆ. ಅವರಿಗೆ ಸ್ವಲ್ಪ ಅನುಕೂಲವಾದ ವಾತಾವರಣ ಕಾಣಿಸುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರು ನಮ್ಮಿಂದ ದೂರ ಹೋಗಿ ಸ್ವತಂತ್ರವಾಗಿ ನಿಂತ್ಕೊಳ್ತಾರೆ. ಇಷ್ಟೆಲ್ಲ ಆದ ನಂತರವೂ ಕೂಡ ನಾವು ಧೃತಿಗೆಟ್ಟಿಲ್ಲ. ನಾವು ಕ್ಯಾಂಡಿಡೇಟ್ ಅನ್ನ ಹಾಕಿದೀವಿ, 11 ಸೀಟ್ಗಳನ್ನ ನಾವು ತಗೊಂಡಿದ್ದೀವಿ. ನಿಜ, ಕಾಂಗ್ರೆಸ್ಗೆ ಸೋಲಾಗಿದೆ. ಆದ್ರೆ ಈ ಸೋಲು ಹೋರಾಟದ ನಂತರ ಬಂದಿರುವ ವೀರೋಚಿತವಾದ ಸೋಲು. ನಾವು ಹೇಳಿತನದಿಂದ ಓಡಿಲ್ಲ. ಅಲ್ಲೇ NCP ಇದೆ, NCP ಅವ್ರು ಒಂದೇ 1 ಸೀಟ್ ತಗೊಂಡಿದ್ದಾರೆ.